ಶ್ರೀಯುತ ಜಾನಕಿ ಅಮ್ಮನವರ ನಾನು ಮತ್ತು ನನ್ನ ಶ್ರೀಮತಿಯವರು ಅಭಿಮಾನಿಗಳು. ಅವರ ಭಾಳಷ್ಟು ಹಾಡುಗಳನ್ನು ಕೇಳಿದ್ವಿ. ಅವರು ಎಲ್ಲ ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ. ವಿಚಾರ ಗೊತ್ತಾಯಿತು, ನಾವು ಅವ್ರ ದರ್ಶನವನ್ನು ಮಾಡಬೇಕು ಅಂತೇಳಿ ಬಂದ್ವಿ. ಅವರನ್ನು ಮೈಸೂರು ನಗರದಲ್ಲೇ ಅವರ ಕುಟುಂಬದವರು ತೀರ್ಮಾನವನ್ನು ಮಾಡಿ ಅಂತ್ಯಕ್ರಿಯೆಯನ್ನು ಮಾಡೋದಾದರೆ ಸರ್ಕಾರ ಅವರಿಗೆ ಒಂದು ಸ್ಥಳವನ್ನು ನಿಗದಿ ಮಾಡಲಿ. ಸರ್ಕಾರ ನಿಗದಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಸಂಬಂಧಿಕರು ಯಾರು ಇದ್ದರೆ ಕೊಡೋದಿದ್ರೆ ಕೊಡ್ಬೋದು. ಇಲ್ಲ ಅಂದರೆ ನಮ್ಮ ಆರ್ ಟಿ ನಗರ್ ಅಂತೇನಿದೆ ನಮ್ಮ ಚೌಟ್ರಿಯಿಂದ ಮುಂದೆ ಈಗಾಗಲೇ ಅಲ್ಲಿ ಪ್ಲಾನ್ ಅಪ್ರೂವಲ್ ಆಗಿ ಮೂಡಾದಲ್ಲಿ ಎಲಿನೇಷನ್ ಆಗಿ ಇರ್ತಕ್ಕಂಥ ಸ್ಥಳದಲ್ಲಿ 40-60 ನಿವೇಶನವನ್ನು ಅವರ ಸಮಾಧಿಗೋಸ್ಕರ ಉಚಿತವಾಗಿ ಕೊಡಲಿಕ್ಕೆ ನಮ್ಮ ಕುಟುಂಬ ಬದ್ಧ ಇದೆ. ಜೊತೆಗೆ ಅವರ ಕುಟುಂಬದವರು ಯಾರು ಟ್ರಸ್ಟ್ ಇದ್ದಾರೆ ಅದಕ್ಕೆ ಆ ನಿವೇಶನವನ್ನು ಅಥವಾ ಸರ್ಕಾರಕ್ಕೆ ಉಚಿತವಾಗಿ ಬರ್ಕೊಡ್ಲಿಕ್ಕೆ ಬದ್ಧ ಇದೆ. ಭಾಳಷ್ಟು ಹಾಡುಗಳನ್ನು ಕೇಳಿದ್ದೀವಿ ಭಾಳ ಚಿಕ್ಕದ್ರಿಂದ. ಜೊತೆಗೆ ನಮ್ಮ ಶ್ರೀಮತಿಯವರು ಕೂಡ ಸಿಂಗರು. ಇಂಥ ಸಂದರ್ಭಗಳಲ್ಲಿ ನಾವು ಕೂಡ ಏನಾದರೂ ಒಂದು ಅಳಿಲು ಸೇವೆಯನ್ನು ಮಾಡಬೇಕು ಅನ್ನೋವಂಥ ಭಾವನೆ. ಹಾಗಾಗಿ ನಾನು ಜಿಲ್ಲಾಧಿಕಾರಿಗಳು ಕೂಡ ಮಾತನಾಡಿದ್ದೇನೆ, ಅವರ ಸಂಬಂಧಿಕರು ಕೂಡ ಮಾತನಾಡಿದ್ದೇನೆ. ಅವ್ರೇನು ನಿರ್ಧಾರವನ್ನು ತೆಗೆದುಕೋತಾರೆ ನನ್ನ ದೂರವಾಣಿ ನಂಬರ್ ಕೊಟ್ಟಿದ್ದೇನೆ, ಮೊಬೈಲ್ ನಂಬರ್ನ. ಅವ್ರು ಹೇಳಿದರೆ ಬೆಳಗ್ಗೆನೆ ಭಾಳ ತುಂಬ ಚೆನ್ನಾಗಿರ್ತಕ್ಕಂಥ ಸ್ಥಳ, ಅವ್ರು ಬಂದು ಅಲ್ಲಿ ಮಾಡಿದ್ರೆ ನಮಗೂ ಕೂಡ ಸಂತೋಷ ಅನ್ನೋಂಥ ಮಾತನ್ನು ಅದು ಅವ್ರು ತೀರ್ಮಾನ ಮಾಡಿ. ನಾವು ಚಿಕ್ಕದ್ರಿಂದ ಅವ್ರ ಹಾಡುಗಳನ್ನೇ ಕೇಳ್ಕೊಂಡು ಬೆಳ್ಕೊಂಡು ಬಂದಿರೋರು. ನಾನು ಈಗಂತೂ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಜಾನಕಮ್ಮ ಅವ್ರು ಹಾಡಿರೋಂಥ ಹಾಡುಗಳನ್ನೇ ನಾನು ರೀಲ್ಸ್ ಮಾಡಿ ಹಾಕ್ತಾ ಇದ್ದೆ. ನಮಗೆ ಒಂಥರ ಹೇಳಬೇಕು ಅಂದರೆ ಅವರು ಗಾನ ಸರಸ್ವತಿ ಇದ್ದಂಗೆ ಅವರು. ಇವತ್ತು ಅವ್ರು ಹೋಗಿದ್ದಾರೆ ನಾವಂತೂ ಹೇಳಲ್ಲ, ಅವರೆಲ್ಲ ಅಜರಾಮರರು, ಅವ್ರಿಗೆಲ್ಲ ಯಾವತ್ತೂ ಸಾವಿಲ್ಲ ಅಷ್ಟೆ. ಥ್ಯಾಂಕ್ ಯು.